ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರುಗಳದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ದಸರಾ ಅಥವಾ ನವರಾತ್ರಿ ಪ್ರಯುಕ್ತ ನಿಮಗೆ ಒಂದು ನವಶಕ್ತಿ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಗುರುಮಕ್ಕಳೇ, ಗಮನಿಸಿ. ನವರಾತ್ರಿ ಯಾವಾಗ ಬರುತ್ತೆ, ದಸರಾ ಯಾವಾಗ ಬರುತ್ತೆ ಕರ್ನಾಟಕದಲ್ಲಿ? ನಿಮಗೆ ಗೊತ್ತಿದೆ, ಆಯುಧ ಪೂಜೆ ಅಂತೀವಿ, ಈ ಸಮಯದಲ್ಲಿ ಬರುತ್ತೆ. ಅಂದರೆ ಸೆಪ್ಟೆಂಬರಲ್ಲಿ ಬರುತ್ತೆ ಅಲ್ವಾ? ಅಥವಾ ಸೆಪ್ಟೆಂಬರ್ ಎಂಡಿಂಗಲ್ಲಿ ಬರುತ್ತೆ. ಕೆಲವು ಸಾರಿ ಅಕ್ಟೋಬರಲ್ಲೂ ಫಸ್ಟ್ ವಾರದಲ್ಲಿ ಬರ್ಬೋದು. ಯಾವುದು ಆಯುಧ ಪೂಜಾ ನವರಾತ್ರಿ ಅಂತ. ಆದರೆ ಇಲ್ಲಿ ಎಷ್ಟು ದಿನ ನವರಾತ್ರಿ ಆರಾಧಿಸ್ತಾರೆ, ನವರಾತ್ರಿ ಆಚರಿಸ್ತಾರೆ? ದಸರಾ ಅಂತ ಬರುತ್ತೆ, ಟೋಟಲ್ ಆಗಿ ಒಂದು 10-11 ದಿನ. ಆದರೆ ಈ 10-11 ದಿನದಲ್ಲಿ ಏನೆಲ್ಲ ಆಚರಿಸ್ತಾರೆ? ನವಶಕ್ತಿಗಳನ್ನು ಆರಾಧಿಸ್ತಾರೆ. ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಸಚಿದೇವಿ ಇತ್ಯಾದಿ ಇತ್ಯಾದಿ ನವಶಕ್ತಿ ದುರ್ಗೆಯರು ಅಥವಾ ನವಶಕ್ತಿ ನಾಗರ ದೇವತೆಗಳು ಅಥವಾ ನವಶಕ್ತಿ ಪ್ರಕೃತಿ ದೇವತೆಗಳು ಅಂತೇಳಿ ನಾವು ಆರಾಧಿಸ್ತೀವಿ ಅಲ್ವಾ? ಒಂದೊಂದು ದಿನಕ್ಕೆ ಒಂದೊಂದು ಅಲಂಕಾರವನ್ನು ಯಾವುದೇ ಗಣಪತಿ ದೇವಸ್ಥಾನ, ಕುಮಾರಸ್ವಾಮಿ ದೇವಸ್ಥಾನ, ಶನೇಶ್ವರ ದೇವಸ್ಥಾನ ಅಥವಾ ಬೇರೆ ಇನ್ಯಾವುದೋ ಯಲ್ಲಮ್ಮ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಯಾವುದಾದ್ರೂ ಸರಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆದರೂ ಸರಿ. ಆದರೆ ಮೂರ್ತಿಗಳಿಗೆ ನವಶಕ್ತಿ ದುರ್ಗೆಯರ, ನವಶಕ್ತಿ ನಾಗರ ದೇವತೆಗಳ, ನವಶಕ್ತಿ ಮಾತೆಯರ ಅಲಂಕಾರವನ್ನು ಮಾಡಿ, ಆ ಡಿಸೈನ್ ಮಾಡಿ ಪೂಜೆ ಮಾಡ್ತಾರೆ ಅವತ್ತು ವಿಶೇಷವಾಗಿ ಆಯಾ ದಿನಗಳಲ್ಲಿ. ಒಂದೊಂದು ದಿನ ಒಂದೊಂದು ದೇವತೆಗಳು. ಅನಂತರ ದುರ್ಗಾಷ್ಟಮಿ ಬರುತ್ತೆ. ಆಮೇಲೆ 9ನೇ ದಿನ ಬರುತ್ತೆ. ಆಮೇಲೆ 10ನೇ ದಿನದಲ್ಲಿ ದಸರಾ ಅಥವಾ ದಶಹರ ಅಥವಾ ವಿಜಯದಶಮಿ ಅಂತ ಆಚರಿಸ್ತಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ ನಿಜ. ಆದರೆ ಸೆಪ್ಟೆಂಬರಲ್ಲಿ ಯಾಕೆ ಆಚರಿಸ್ತಾರೆ? ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ಆಧ್ಯಾತ್ಮಿಕ ವಿಜ್ಞಾನ ಏನು? ಆಧ್ಯಾತ್ಮಿಕಕ್ಕೂ ವಿಜ್ಞಾನಕ್ಕೂ, ಆಧ್ಯಾತ್ಮ ಅಂದ್ರೇನು, ವಿಜ್ಞಾನ ಅಂದ್ರೇನು? ನೋಡಿವ್ರೆ, ಬೇರೆ ಏನೂ ಅಲ್ಲ. ಆಧ್ಯಾತ್ಮ ಅಂದ್ರೆ ನಿಜವಾದ ಜ್ಞಾನ, ಅದು ಈ ಜಗತ್ತಿನ ಸುಜ್ಞಾನ, ಅದು ಪ್ರಜ್ಞಾಶಕ್ತಿ. ಅದನ್ನು ನಾವು ತಿಳ್ಕೊಳ್ಳೋದೇ ಮೂಲ ಗುರಿ ಆಗಿರಬೇಕು. ಅದನ್ನು ಆಧ್ಯಾತ್ಮ ಅಂತೀವಿ. ಅದರಲ್ಲಿ ವಿಜ್ಞಾನ ಅಂದರೆ ಇಲ್ಲಿರೋದನ್ನೆಲ್ಲ ಕೆದಕ್ತಾ ಇಲಿ ಕೆದಕ್ಕೊಂಡು ಹೋಗುತ್ತಲ್ಲ, ಆ ರೀತಿ ಕೆದಕ್ಕೊಂಡು ಅದನ್ನು ಸಂಶೋಧನೆ ಮಾಡೋದು, ಅದನ್ನು ವಿಜ್ಞಾನ ಅಂತಾರೆ. ಇಲ್ಲಿರೋದನ್ನೆಲ್ಲ ವಿಶೇಷವಾಗಿ ತಿಳ್ಕೊಳ್ಳೋದು, ಈ ವಿಶ್ವದ ಜ್ಞಾನವನ್ನು ಪಡ್ಕೊಳ್ಳೋದು, ಅದಕ್ಕೆ ವಿಜ್ಞಾನ ಅಂದರೆ ವಿಶ್ವದ ಜ್ಞಾನ ಅಂತ. ಆದರೆ ಆಧ್ಯಾತ್ಮ ಹಂಗಲ್ಲ. ಅದು ಅಂತರ್ಗತವಾದ, ನಮ್ಮಲ್ಲಿ ಇರ್ತಕ್ಕಂಥ, ಹೊರಗೆ ಇರ್ತಕ್ಕಂಥ, ಎಲ್ಲ ಕಡೆ ಇರ್ತಕ್ಕಂಥ ನಿಜವಾದ ಸತ್ಯ, ನಿಗೂಢವಾದ ಅತೀಂದ್ರಿಯ ಶಕ್ತಿಗಳ, ದೈವಿ ಶಕ್ತಿಗಳ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದು. ಹಾಗಿದ್ರೆ ನವರಾತ್ರಿನಲ್ಲಿ 9 ದಿನ ಆಚರಿಸ್ತಾರಲ್ಲ, ಇಲ್ಲೇನಿದೆ ವಿಜ್ಞಾನ, ಇಲ್ಲೇನಿದೆ ಆಧ್ಯಾತ್ಮಿಕ ಜ್ಞಾನ ಅಂದರೆ, ನೋಡ್ರಿ, ನೀವು ಗಮನಿಸಿ. ಆಷಾಢ ಮಾಸ ಅಂತ ಬರುತ್ತೆ ಬೇಸಿಗೆ ಆದಮೇಲೆ ಅಲ್ವಾ? ಅದು ಯಾವುದು? 6ನೇ ತಿಂಗಳು ಅಥವಾ 7ನೇ ತಿಂಗಳು ಅಥವಾ 7-8 ಮಧ್ಯೆ ಬರುತ್ತೆ, ಅಥವಾ 8ನೇ ತಿಂಗಳೆಲ್ಲ ಬರುತ್ತೆ. ಬಹಳ ಭಯಾನಕವಾಗಿ ಗಾಳಿ ಅಡ್ಡ ಮುಡ್ಡಿಗೆ ಗಾಳಿ ಬೀಸುತ್ತೆ ಹೊರಗಡೆ. ಅದು ಏನಕ್ಕೂ ಪ್ರಯೋಜನ ಇಲ್ಲ, ಬರೀ ಸೌಂಡು, ಬರೀ ಗಾಳಿ, ಏನೇನೋ ತರಳೆ ಮಾಡ್ತಾ ಇರುತ್ತೆ ಅಲ್ವಾ? ಅದನ್ನು ಆಷಾಢ ಮಾಸ ಅಂತಾರೆ. ಆ ಟೈಮಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ. ಯಾಕೆಂದ್ರೆ ಆ ಗಾಳಿನಲ್ಲಿ ಯಾರು ಮಾಡ್ತಾರ್ರಿ? ಮಳೆಯೂ ಇಲ್ಲ ಒಂದು ಕಡೆ, ಯಥೇಚ್ಛವಾದ ಗಾಳಿ, ಯಾರು ಮಾಡ್ತಾರೆ ಅಲ್ಲಿ? ಆ ಟೈಮಲ್ಲಿ ಒಳ್ಳೆ ಕಾರ್ಯಗಳು ಮಾಡಲ್ಲ. ಅದು ಆದಮೇಲೆ ನೋಡ್ರಿ ಸ್ಟಾರ್ಟ್ ಆಗುತ್ತೆ ಈ ನವರಾತ್ರಿ. ಗೊತ್ತಾಯ್ತಲ್ಲ? ಈಗ ಈ ನವರಾತ್ರಿನಲ್ಲಿ ಏನು ಪ್ರಾಬ್ಲಮ್ ಇದೆಯಪ್ಪ ಅಂದರೆ, ಭಾರಿ ಚಳಿ, ಹೊಸ್ದಾಗಿ ಚಳಿ ಪ್ರಾರಂಭ ಆಗುತ್ತೆ. ಚಳಿ ಎಲ್ಲಾದರೂ ಪ್ರಾರಂಭ ಆಗಲಿ, ಆದರೆ ಚಳಿ ಜೊತೆಗೆ ಅಡ್ಡಾಮುಡ್ಡಿ ಗಾಳಿ ಸ್ಟಾರ್ಟ್ ಆಗುತ್ತೆ. ಅದು ನೋಡ್ರಿ, ಆಷಾಢ ಮಾಸದಲ್ಲಿ ಇದ್ದಿದ್ದ ಗಾಳಿ ಆಮೇಲೆ ಸ್ವಲ್ಪ ದಿನ ಇರಲ್ಲ. ಶ್ರಾವಣ ಮಾಸ ಅಂತ ಬರುತ್ತೆ ಅಲ್ವಾ? ಅದು ಮುಗಿದೋದ್ಮೇಲೆ, ಆಷಾಢ ಮಾಸ ಮುಗಿದೋದ್ಮೇಲೆ ಆಮೇಲೆ ನೋಡ್ರಿ ಯಾವುದೇ ಗಾಳಿ ಇರಲ್ಲ, ಸೈಲೆಂಟಾಗಿ ನಿಂತೋಗುತ್ತೆ. ಆಮೇಲೆ ಮಳೆ ಎಲ್ಲ ಬರುತ್ತೆ. ಆಮೇಲೆ ನೋಡ್ರಿ ಸೈಲೆಂಟಾಗಿ ಇದ್ಬಿಟ್ಟು ಸ್ವಲ್ಪ ದಿನ ಮಳೆ ಬಂದು ಆಮೇಲೆ ಇದ್ದಕ್ಕಿದ್ದಂಗೆ ಗಾಳಿ ಸ್ಟಾರ್ಟ್ ಆಗುತ್ತೆ. ವಿಚಿತ್ರವಾದ ಚಳಿ, ಸೂರ್ಯನ ಬೆಳಕು ಇರಲ್ಲ. ಎಷ್ಟು ದಿನ? ಅಮ್ಮಮ್ಮ ಅಂದರೆ ಒಂದು 10-15 ದಿನ. ಈ ಟೈಮಲ್ಲಿ ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ. ಗೊತ್ತಾಯ್ತಾ? ದೈಹಿಕವಾಗಿ ಆರೋಗ್ಯ ಕೆಟ್ಟಾಗುತ್ತೆ. ಯಾಕಂದರೆ ವಾತಾವರಣ ಏರುಪೇರಾದಾಗ ಆರೋಗ್ಯ ಕೆಡಲೇಬೇಕಲ್ವಾ? ಕೆಟ್ಟೋಗುತ್ತೆ. ಅದಕ್ಕೆ ಈ ಟೈಮಲ್ಲಿ 9 ದಿನ 10 ದಿನ ಎಲ್ಲರೂ ಶುದ್ಧವಾಗಿರಬೇಕು. ಅದರಲ್ಲೂ ಹೆಣ್ಣು ದೇವತೆಗಳು, ಮಹಾ ಸರಸ್ವತಿ ಶಕ್ತಿ, ಮಹಾಲಕ್ಷ್ಮಿ ಶಕ್ತಿ, ಮಹೇಶ್ವರಿ ಶಕ್ತಿಯನ್ನು ಆರಾಧಿಸಬೇಕು. ಹಾಗೆ ಪವಿತ್ರವಾಗಿ, ಪರಿಶುದ್ಧವಾಗಿ, ಯಾವುದೇ ಮಾಂಸಾಹಾರಗಳು ಸೇವನೆ ಮಾಡದೆ, ಯಾರು ಮದ್ಯಪಾನ ಸೇವನೆ ಮಾಡದೆ, ಧೂಮಪಾನ ಸೇವನೆ ಮಾಡದೆ,
ಹಾಗೆ ಶುದ್ಧ ಸಸ್ಯಾಹಾರದಲ್ಲಿದ್ಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಒಂದು ಶುದ್ಧವಾದ ಆಧ್ಯಾತ್ಮಿಕತೆಯ ದೈವಿ ತತ್ವಗಳನ್ನು ಆರಾಧಿಸಿದ್ರೆ ಆ ಟೈಮಲ್ಲಿ ಒಳ್ಳೆ ಆರೋಗ್ಯ ಇರ್ತದೆ, ನಮ್ಮ ಶರೀರದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಲ್ಲ ಅನ್ನೋದು ಒಂದು ವೈಜ್ಞಾನಿಕ ಹಿನ್ನೆಲೆ. ಹಾಗೆ ಎರಡನೇದು, ನಾವು ಆಧ್ಯಾತ್ಮಿಕವಾಗಿ ಆ ಮಹಾಶಕ್ತಿ ಪ್ರಕೃತಿನಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಶಕ್ತಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಶಕ್ತಿಯನ್ನು ಆವಾಹನ ಮಾಡ್ಕೊಳ್ಳೋದು. ಆ ಟೈಮಲ್ಲಿ ನಾವು ವೀಕ್ ಆಗ್ತೀರ, ಪ್ರಕೃತಿ ಸಂಪೂರ್ಣವಾಗಿ ವೀಕ್ ಆಗಿರುತ್ತೆ ಚಳಿ ಗಾಳಿಯಿಂದ. ಕೇವಲ 10-12 ದಿನ ಗಾಳಿ ಬೀಸುತ್ತೆ ಅಷ್ಟೇ ಭಯಂಕರವಾಗಿ. ಸೆಪ್ಟೆಂಬರಲ್ಲಿ ನೀವು ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ. ಆದರೆ ನೋಡಿ, ಈಗ ದಸರಾ ಬರ್ತಾ ಇದೆ, ಆ ದಸರಾ ಬರೋಷ್ಟೊತ್ತಿಗೆ ಗಾಳಿ ನಿಂತೋಗುತ್ತೆ. ಅಂದರೆ ಅಮ್ಮಮ್ಮಂದ್ರೆ ಒಂದು ವಾರ ಅಷ್ಟೇ ಗಾಳಿ. ಅದು ನೀವು ಪ್ರತಿ ವರ್ಷ ಗಮನಿಸಿ, ಬಹಳ ಚಳಿ ಇರುತ್ತೆ, ಬಹಳ ಗಾಳಿ ಬೀಸುತ್ತೆ. ಆ ಟೈಮಲ್ಲೇ ಭಾರಿ ಕಷ್ಟ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ಭಾಳ ಮಿತಾಹಾರ ಅಂದರೆ ಕಡಿಮೆ ಆಹಾರ, ಶುದ್ಧವಾದ ಆಹಾರ, ಹಾಗೆ ದೇವಿ ಉಪಾಸನೆ ಹೀಗೆ ಮಾಡಿದ್ರೆ ಆಧ್ಯಾತ್ಮಿಕ ದೈಹಿಕವಾಗಿ ನಾವು ಆರೋಗ್ಯವಂತರಾಗ್ತೀರಿ. ಯಾಕಂದರೆ ಊಟ ಕಡಿಮೆ ಮಾಡ್ತೀರಿ, ಶುದ್ಧವಾದ ಆಹಾರ ಸೇವನೆ ಮಾಡ್ತೀವಿ, ಊಟ ಕಮ್ಮಿ ಮಾಡ್ತೀವಿ, ಹಾಗೆ ದೈವಿ ಧ್ಯಾನದಲ್ಲಿ ಇರ್ತೀವಿ. ಆಗ ನಮಗೆ ಶಾರೀರಿಕವಾಗಿ ಒಳ್ಳೆ ಆರೋಗ್ಯ ಲಭಿಸುತ್ತೆ ಆ ದಿನಗಳಲ್ಲಿ. ಹಾಗೆ ಮನಸ್ಸಿಗೆ ದೈವಿ ಜ್ಞಾನ ಇರುತ್ತೆ. ಇದೇ ಇಲ್ಲಿನ ಸತ್ಯ. ಈಗ ಅರ್ಥ ಆಯ್ತಲ್ಲ? ಇದು ಅಂತರ್ಗತವಾದ ಒಂದು ಸತ್ಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಟೈಮಲ್ಲೇ ಸಿದ್ಧಿಗಳು ಮಾಡ್ಕೊಳ್ತಕ್ಕಂಥದ್ದು, ಚಾಮುಂಡೇಶ್ವರಿ ಆದಿಶಕ್ತಿ ಪರಾಶಕ್ತಿಯನ್ನು ಆರಾಧನೆ ಮಾಡ್ತಾ, ಹಾಗೆ ನವಶಕ್ತಿಗಳು ಸಪ್ತಮಾತೃಕೆಯರು, ನವಶಕ್ತಿ ದುರ್ಗೆಯರು, ಇವ್ರನ್ನೆಲ್ಲ ಆರಾಧನೆ ಮಾಡ್ತಾ ಪ್ರಕೃತಿನಲ್ಲಿ ನಾವು ಶಕ್ತಿಗಳನ್ನು ಸಿದ್ಧಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಭಾಳ ಚಳಿ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ಇಂಥ ಟೈಮಲ್ಲಿ ನಾವು ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ರಶಸ್ತವಾದ ವಾತಾವರಣ. ಇದರಿಂದ ನಾವು ಎಲ್ಲ ರೀತಿಯಲ್ಲಿ ಉದ್ಧಾರ ಆಗ್ಬೋದು ಅನ್ನೋದಿರುತ್ತೆ. ಅದಕ್ಕೆ ದಶಾಹಾರ ಅಂತ ಒಂದು ಅದಕ್ಕೆ ಒಂದು ಸಪ್ರೇಟ್ ಕತೆ. ನಾನಾ ರೀತಿಯ ರಾಕ್ಷಸರನ್ನ ಕೊಂದಿದ್ದು ಚಾಮುಂಡೇಶ್ವರಿ, ಫೈನಲ್ ಆಗಿ ಮಹಿಷಾಸುರನ್ನ ಕೊಂದಿದ್ದು, ಇದೆಲ್ಲ ಏನೇನೋ ಕತೆಗಳು ಬರುತ್ತೆ. ಇರಲಿ, ಅವರವರ ಮನಸ್ಥಿತಿ, ಅವರವರ ಜ್ಞಾನ ಮಟ್ಟಕ್ಕೆ ತಕ್ಕಂತೆ ಈ ಜಗತ್ತಿನಲ್ಲಿ ಎಲ್ಲ ರೀತಿಯ ವಾತಾವರಣ ಇರುತ್ತೆ. ಓಕೆನಾ? ಇಷ್ಟು ಇಲ್ಲಿನ ವಿಚಾರ. ಈಗ ನಾನು ನಿಮ್ಗೆ ಹೇಳ್ತಾ ಈ ಒಂದು ಸಬ್ಜೆಕ್ಟನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಹಿಂದೆ ನಾನು ಸೃಷ್ಟಿ ಶಕ್ತಿ, ಬ್ರಾಹ್ಮಿ ಶಕ್ತಿ, ಪರಬ್ರಹ್ಮಣ ಶಕ್ತಿ, ಗ್ರಹ ತಾರೆ ನಕ್ಷತ್ರ, ಗುಡಿ ಗೋಪುರ, ಬೆಟ್ಟ ಗುಡ್ಡ, ನದಿ ಸಾಗರ, ಗಿಡ ಮರ ಬಳ್ಳಿ ಹಾಗೂ ಕ್ರಿಮಿಕೀಟಾದಿಗಳು, ಪ್ರಾಣಿಗಳು, ಪಕ್ಷಿಗಳು, ಅದರ ಬಗ್ಗೆ ಎಲ್ಲ ಸೃಷ್ಟಿ ಮಾಡಿದಂಥ ಬ್ರಹ್ಮದೇವ, ಆತನನ್ನು ನಾವು ತಿಳ್ಕೊಬೇಕಾದ್ರೆ ಸರಸ್ವತಿ ಅನ್ನೋ ಒಂದು ವಿದ್ಯಾಶಕ್ತಿ ಬೇಕು. ಅದ್ರ ಬಗ್ಗೆ ನಾನು ಎಪಿಸೋಡ್ 1 ಭಾಗ 1 ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದೇ ನಿಮ್ಮ ಚಾನಲ್ನಲ್ಲಿ. ಓಕೆನಾ? ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಎರಡನೇದಾಗಿ ಕ್ರಿಯಾಶಕ್ತಿ. ಯಾವ ವಸ್ತು ಈ ಜಗತ್ತಿನಲ್ಲಿ ಸೃಷ್ಟಿ ಆಗುತ್ತೆ, ಅದು ಗಿಡ ಆಗಲಿ, ಬಳ್ಳಿ ಆಗಲಿ, ಮರ ಆಗಲಿ, ಪ್ರಾಣಿ ಆಗಲಿ, ವಸ್ತು ಆಗಲಿ, ಅದು ಸೃಷ್ಟಿ ಆದಮೇಲೆ ಕ್ರಿಯಾಶಕ್ತಿ ಒಳಗಾಗಲೇಬೇಕು. ಅದನ್ನು ವಿಷ್ಣು ಶಕ್ತಿ ಅಂತೀವಿ. ಫೈನಲ್ ಆಗಿ ಲಯಕಾರಕ ಶಕ್ತಿ, ಇದು ಚಾಮುಂಡೇಶ್ವರಿ ಶಕ್ತಿ. ದುಷ್ಟ ಶಕ್ತಿಗಳು, ಅಜ್ಞಾನ, ಅಂಧಕಾರ ನಾಶ ಆದಮೇಲೆ ಉಳಿಯೋದೇ ಸಿದ್ಧಿಗಳ ಶಕ್ತಿ, ಮಾಂತ್ರಿಕ ಶಕ್ತಿ, ಯಂತ್ರ ತಂತ್ರ ಮಂತ್ರಗಳ ಶಕ್ತಿ, ಅದೇ ಚಾಮುಂಡೇಶ್ವರಿ ಶಕ್ತಿ, ಆದಿಪರಾಶಕ್ತಿ ಶಕ್ತಿ. ಈಗ ಅರ್ಥ ಆಯ್ತಾ? ಇಷ್ಟು ನವಶಕ್ತಿ ದಸರಾ ಬಗ್ಗೆ ಇರ್ತಕ್ಕಂಥ ವಾತಾವರಣದ ಒಂದು ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಹಾಗೆ ನೀವು ಒಳ್ಳೆ ಆರೋಗ್ಯ ಪಡಿಬೇಕು, ಅಮರತ್ವ ಪಡಿಬೇಕು, ದೇವತೆಗಳ ಒಂದು ಶಕ್ತಿ ಪಡಿಬೇಕು ಅಂದರೆ ಈ ಒಂದು ನಾಗಸೃಷ್ಟಿ ಚಾನಲನ್ನು ನೀವು ನೋಡಿ. ನಾಗಸೃಷ್ಟಿ ಚಾನಲ್ ಇರುತ್ತೆ, ಆ ಚಾನಲ್ ಈ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಗಸೃಷ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಈ ಥರ ಒಳ್ಳೆ ವೀಡಿಯೋಗಳನ್ನು ನೀವು ನೋಡ್ಬೋದು. ಓಕೆನಾ? ಓಕೆ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.